ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಎಲ್ಲೆಂದ್ರಲ್ಲಿ ಕಸ ಎಸಿತಾ ಇದ್ರಿ ಅಂತಂದ್ರೆ ನಿಮಗೊಂದು ದೊಡ್ಡ ಶಾಕ್ ಇದೆ. ಸಿಟಿಯಲ್ಲಿ ಜಿಬಿಎ ಅಧಿಕಾರಿಗಳು ಒಂದು ವಿಭಿನ್ನ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಎಲ್ಲ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ವರ್ಷ ನಾವು ಇದನ್ನೇ ಕಾಯ್ತಾ ಇದ್ದಿದ್ದು, ಇದೇ ಆಗಬೇಕು ಅಂತ. ಕೆಲವರಿಗೆ ಎದೆ ಬಡಿತ ಹೆಚ್ಚಾಗ್ತಾ ಇದೆ. ಏನಂತದ್ದು ರೂಲ್ಸು ಅಂತ ಅಂತಿದಾರ. ಕಸ ಎಸೆಯುವವರ ಮನೆ ಮುಂದೆನೆ ಹೋಗಿ ಕಸ ಸುರಿಯೋದು. ನೀವೆಲ್ಲ ತಗೊಂಡೋಗಿ ಯಾವುದೋ ಒಂದು ಕಡೆ ಬಿಟ್ಟು ಬಂದಿರ್ತೀರ ಅಲ್ವಾ, ಅಥವಾ ಎಲ್ಲೋ ಒಂದು ಕಸ ಹಾಕಿದಾರೆ ಅಂತ ಅಲ್ಲಿ ಬಿಸಾಕ್ ಬಂದಿರ್ತಾರಲ್ಲ. ಸೊ ನೀವು ಬೆಳಗ್ಗೆ ಹೇಳ್ಬೇಕಾದ್ರೆ ಅದಷ್ಟೂ ಡಂಪ್ ಮಾಡಿಕೊಂಡು ಅದಷ್ಟೂ ತೆಗೆದುಕೊಂಡು ಬಂದು ನಿಮ್ಮ ಮನೆ ಮುಂದೆ ಸುರಿಯೋದು. ಇದೇ ಜಾಗೃತಿ ಮೂಡಿಸ್ತಾ ಇರೋದು. 218 ಮನೆಗಳ ಮುಂದೆ ಕಸ ಸುರಿದಿದ್ದಾರೆ ಜಿಬಿಎ ಅಧಿಕಾರಿಗಳು. ಒಂದೆರಡಲ್ಲ, 218 ಮನೆ ಮುಂದೆ ಒಂದೇ ದಿನ 2.80 ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ನೀವು ಫಸ್ಟ್ ಟೈಮ್ ಕಸ ಹಾಕಿದ್ದೀರಾ ಅಂದ್ರೆ 1000 ರೂಪಾಯಿ ದಂಡ ಅಂತೆ. ಅಲ್ಲದೆ ಮನೆ ಮುಂದೆ ಅಷ್ಟೇ ಕಸ ಹಾಕೋಗ್ತಾರಂತೆ. ಈಗ ನೋಡ್ತಾ ಇದ್ದೀರಲ್ಲ ಆ ಥರ. ಅದೇ ನೀವು 2ನೇ ಬಾರಿನೂ ಹಾಗೆ ಮಾಡಿದ್ರೆ ಅಂದ್ರೆ 500 ರೂಪಾಯಿ ದಂಡ, ಮತ್ತೆ ಮನೆ ಒಳಗಡೆನೆ ಬಂದು ಕಸ ಹಾಕ್ತಾರಂತೆ. ಸೊ ಈ ಮುಖಾಂತರವಾಗಿ ಜಾಗೃತಿಗೆ ಸಜ್ಜಾಗಿರೋದು ಜಿಬಿಎ ಅಧಿಕಾರಿಗಳ ಈ ನಡೆಗೆ ಹಲವರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನು ಕೆಲವರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಸರಿಯಾಗಿ ಕಸ ಸಂಗ್ರಹಕ್ಕೆ ಬರ್ತಾ ಇಲ್ಲ, ಅಥವಾ ಕಸ ಸಂಗ್ರಹಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ನಾವು ಮನೇಲಿ ಇರಲ್ಲ, ಡ್ಯೂಟಿಗೆ ಹೋಗಿರ್ತೀವಿ, ಇರೋದೇ ಗಂಡ ಹೆಂಡತಿ ಇಬ್ರು, ಒಬ್ರೊಬ್ರಿಗೆ ಒಂದೊಂದು ಶಿಫ್ಟ್ ಇದೆ, ಇಬ್ರು ಒಂದು ಶಿಫ್ಟಲ್ಲಿ ಹೋಗ್ಬಿಟ್ಟಿರ್ತೀವಿ. ಕಸ ಬಿಸಾಕೋದು ಎಲ್ಲಿ, ಕಸ ಬಿಸಾಕಕ್ಕೆ ಅಂತಾನೆ ಮನೇಲಿ ನಾವು ಯಾರೊಬ್ರನ್ನ ಬಿಟ್ಟು ಹೋಗ್ಬೇಕು, ಆಗಲ್ಲ ಅಂತ. ಅದೆಲ್ಲ ಗೊತ್ತಿಲ್ಲ. ನೀವು ಕಸ ಹೆಂಗೆ ವಿಲೇವಾರಿ ಮಾಡ್ತೀರಾ ಅನ್ನೋದು ಇನ್ನು ಮೇಲೆ ನಿಮ್ಮ ಮನೆ ಮುಂದೆ ಕಸ ಬೇಕಾ ಬೇಡವಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಸಮಸ್ಯೆ ಗೊತ್ತಾ, ಬೆಂಗಳೂರಲ್ಲಿ ಸ್ವಂತ ಮನೇಲಿ ಇರೋದು ಕಮ್ಮಿ, ಬಾಡಿಗೆ ಮನೇಲಿ ಇರೋರೇ ಜಾಸ್ತಿ. 1-2 ಸತಿ ಈ ಥರ ಕಸ ತಂದು ಹಾಕಿದ್ರು ಅಂದರೆ ಬಾಡಿಗೆನೂ ಕೊಡಲ್ಲ, ಅದೊಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಕಸ ಬಿಸಾಕೋದನ್ನ ಹೆಂಗೆ ಬಿಸಾಕಬೇಕು, ಮತ್ತು ಅದನ್ನು ವಿಲೇವಾರಿ ಮಾಡೋದು ಯಾವ ಥರ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಬೆಂಗಳೂರಿನಲ್ಲಿರ್ಬೋದು 3 ಸಮಸ್ಯೆ. ಒಂದು ಟ್ರಾಫಿಕ್ ಜಾಮ್ ಕಿರಿಕಿರಿ, ಇನ್ನೊಂದು ಮಳೆ ಬಂದಾಗ ಆಗೋ ರೋದನೆ, ಮತ್ತೊಂದು ಕಸ ಬಿಸಾಕೋದು. ಈ 3ಕ್ಕೂ ಒಂದು ಮುಕ್ತಿ ಸಿಕ್ಬಿಡ್ತು ಅಂತಂದರೆ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಆರಾಮಾಗಿ ಉಸಿರಾಡ್ಬೋದು. ಈ ಕಸದಂತೂ ಸಾಕಷ್ಟು ರೂಲ್ಸ್ ತಂದಿದ್ದಾರೆ. ಇಲ್ಲಿ ಕಸ ಹಾಕುವವರು ಡ್ಯಾಶ್ 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 ಅಂತ ಬೈದಿದ್ದು ಆಯಿತು, CCTV ಹಾಕಿದ್ದು ಆಯಿತು, ಫೈನ್ ಹಾಕಿದ್ದು ಆಯಿತು. ಏನು ಮಾಡಿದ್ರು ವರ್ಕೌಟ್ ಆಗ್ತಾ ಇರಲಿಲ್ಲ. ಕೊನೆಗೆ ಇದ್ದಿದ್ದು ಒಂದೇ ದಾರಿ, ನಿಮ್ಮ ಮನೆ ಮುಂದೆನೇ ಬಂದು ಕಸ ಹಾಕೋದು. ಅದನ್ನು ಮಾಡಿದ್ದಾರೆ.